ಸದ್ದು ಕಷ್ಟ ಇದೆ, ದುಡ್ಡು ಬೇಕು ಅಂತೀಯಲ್ಲ, ತಗೋ ತಗೋ. ಏನಪ್ಪ ದುಡ್ಡು ಕೊಡ್ತಾ ಇದ್ದೀರಾ? ನಾನು ಕೇಳಿದಾಗ ಹಿಂದೆ ಮುಂದೆ ನೋಡಿದ್ರಿ ಇದರಲ್ಲೇ ಗೊತ್ತಾಗುತ್ತೆ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ. ನೀನೇನಾದ್ರೂ ಅನ್ಕೋ ಸದ್ದು, ಮನೆ ಕಟ್ಟಬೇಕು ಅಂತ ಕನಸು ಕಂಡಿದ್ದೆ, ಲಕ್ಷ್ಮೀ ನಿವಾಸ ಅಂತ ಬೋರ್ಡ್ ಬರ್ಸು ಇಟ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ತನಕ ಕನಸು ಇನ್ನೂ ನೆರವೇರ್ಲಿಲ್ಲ. ನೀವು ಮನೆ ಕಟ್ಟೋ ಆಸೆ ನೆರವೇರದೇ ಇರ್ಬೋದು, ಆದರೆ ನಾನು ಅದನ್ನ ನೆರವೇರಿಸ್ಕೊತಾ ಇದ್ದೀನಿ. ನಮ್ಮ ಕೈಕಾಲು ಗಟ್ಟಿ ಇದ್ದಾಗಲೇ ಒಂದು ಮಕ್ಕಳಿಗೆ ಸೂರು ಮಾಡಬೇಕು. ಆ ಸೂರಿನ ಕೆಳಗಡೆ ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಬದುಕಬೇಕು ಅಂತ ಕನಸು ಕಂಡಿದ್ದೆ. ಅದಕ್ಕೆ ಅಂತ ಬಂದು ಪೆನ್ಷನ್ ದುಡ್ಡನ್ನ ಎಷ್ಟೇ ಕಷ್ಟ ಆದ್ರೂ ಜೋಪಾನ ಮಾಡಿಟ್ಕೊಂಡಿದ್ದೆ. ಆದ್ರೆ ಕಷ್ಟಗಳು ಬಿಡ್ಬೇಕಲ್ಲಪ್ಪ. ಅರಿ ಬಂದ ಅತ್ತೆ ಮಾವನ ಮುಂದೆ ನನ್ನ ಮರ್ಯಾದೆ ಹೋಗ್ತಾ ಇದೆ, ನನ್ನ ಹತ್ರ ಒಂದು ಪೈಸನೂ ದುಡ್ಡಿಲ್ಲ, ಇಂಥ ಟೈಮ್ನಲ್ಲಿ ನೀವು ಸಹಾಯ ಮಾಡಬೇಕು ಅಂತ ಬೇಡ್ಕೊಂಡ. ಅವನು ಕೊಟ್ಟೆ. ನೀನು ಅವನು ಕೊಟ್ರಿ, ನನಗೂ ಕಷ್ಟ ಇದೆ, ನನಗೆ ಕೊಡ್ತಿಲ್ಲ ಅಂತ ಹೇಳಿದೆ. ಈಗ ನಿನಗೂ ಕೊಟ್ಟಿದ್ದೀನಿ. ಇಲ್ಲಿಗೆ ನನ್ನ ಪೆನ್ಷನ್ ದುಡ್ಡು ಮುಗಿತಪ್ಪ. ನೀವೇನು ಯೋಚನೆ ಮಾಡಬೇಡಿ ಅಪ್ಪ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಬೇಡಪ್ಪ, ಬೇಡ. ಎಲ್ಲಿ ತನಕ ಆ ಭಗವಂತ ಕೈ ಕಾಲನ್ನ ಗಟ್ಟಿಯಾಗಿ ಇಟ್ಟಿರ್ತಾನೋ ಅಲ್ಲಿ ತನಕ ದುಡ್ಡು ತಿಂತೀನಿ, ಯಾರ ಮೇಲೂ ಅವಲಂಬಿಸ. ನೀನ್ ಕೇಳ್ದಿಯಲ್ಲ, ಸಂತೋಷ ಆಯ್ತು. ಇದಕ್ಕೆ ನಿಮ್ಮನ್ನ ಸ್ವಾಭಿಮಾನಿ ಶ್ರೀನಿವಾಸ್ ಅನ್ನೋದು. ಸಂತು, ನಾನು ಕೊಟ್ಟಿರೋ ದುಡ್ಡು ಕಷ್ಟಪಟ್ಟು ಜೋಪಾನ ಮಾಡಿದ್ದೀನಪ್ಪ. ಜವಾಬ್ದಾರಿಯಿಂದ ಖರ್ಚು ಮಾಡು. ಅದೇನೋ ನಿನಗೆ ತೊಂದರೆ ಇದೆಯಾ ಅಂದಿಯಲ್ಲ, ಅದನ್ನ ನಿವಾರಿಸ್ಕೊಂಡು ನೆಮ್ಮದಿಯಿಂದ ಇರಪ್ಪ, ನೆಮ್ಮದಿಯಿಂದ ಇರು. ಅಂದ್ರೆ